ಸ್ನೇಹಿತರೆ ನಮಸ್ಕಾರ. ವಿಡಿಯೋ ಸೆಷನ್ಗೆ ಸ್ವಾಗತ. ನಾನು ಲಾರೆನ್ಸ್ ಸರ್. ಸ್ನೇಹಿತರೆ, ಈ ಒಂದು ವಿಡಿಯೋ ಸೆಷನ್ ಅಲ್ಲಿ ಬ್ರಾಂಚ್ ಅಕೌಂಟಿಂಗ್ ಸಂಬಂಧಪಟ್ಟಂತೆ ಒಂದು ಪ್ರಾಬ್ಲಮ್ ಮಾಡೋಣ ಬನ್ನಿ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಬ್ರಾಂಚ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್. ಸ್ಟಾಕ್ ಆನ್ 1/4/2020 8,000, petty cash on 1/4/2020 800, plant on 1/4/2020 10,000, ಸ್ಟಾಕ್ ಆನ್ 31st March 2021 7,000. ಸ್ನೇಹಿತರೆ, ಈ ಒಂದು 4 ಇನ್ಫಾರ್ಮೇಶನ್ ಅಬ್ಸರ್ವ್ ಮಾಡಿದಾಗ ಈ 4 ಇನ್ಫಾರ್ಮೇಶನ್ ಅಲ್ಲಿ ಡೇಟ್ಸ್ ನ ಕೊಟ್ಟಿದ್ದಾರೆ. ಒಂದು ಫಸ್ಟಲ್ಲಿ 1/4/2020, 1/4/2020, 1/4/2020 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದರ ಅರ್ಥ ಇದು ಓಪನಿಂಗ್ ಡೇಟ್ ಅಂತ. ಯಾಕಂದ್ರೆ ಕ್ಲೋಸಿಂಗ್ ಹೇಳ್ತಾ ಇರಲಿ 31st March 2021 ಅಂದಾಗ ಇವೆಲ್ಲ ಮೂರು ಬಂದು ಫಸ್ಟ್ 3 ಐಟಮ್ ಬಂದು ಓಪನಿಂಗ್ ಸಂಬಂಧ, ಓಪನಿಂಗ್ ಅಸೆಟ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಓಪನಿಂಗ್ ಇನ್ಫಾರ್ಮೇಶನ್ ಯಾವ್ದ್ರ ಬಗ್ಗೆ ಕೊಟ್ಟಿದ್ದಾರೆ? ಇಲ್ಲಿ ಸ್ಟಾಕ್ ಬಗ್ಗೆ ಕೊಟ್ಟಿದ್ದಾರೆ. ಎರಡನೇದು ಬಂದು ಪೆಟಿ ಕ್ಯಾಶ್ ಅಂತಾರೆ. ಮೂರನೇದು ಬಂದು ಪ್ಲಾಂಟ್ ಅಂತ ಅಂತಾರೆ. ಸ್ಟಾಕ್, ಪೆಟಿ ಕ್ಯಾಶ್, ಪ್ಲಾಂಟ್ ಮೂರು ಕೂಡ ಅಸೆಟ್ಸ್. ಮತ್ತೆ ಲಯಬಿಲಿಟೀಸ್ ಬಗ್ಗೆ ಯಾವುದು ಇನ್ಫಾರ್ಮೇಶನ್ ಇಲ್ಲ ಓಪನಿಂಗ್ ಡೇಟ್ ಅಲ್ಲಿ. ಮತ್ತೆ ನಾಲ್ಕನೇದು ಸ್ಟಾಕ್ ಆನ್ 31st March 2021 ಅಂತಾರೆ. ಅದರ ಅರ್ಥ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂನು ಕೊಟ್ಟಿದ್ದಾರೆ. ಅದು ಬಂದು 7,000. ಗೂಡ್ಸ್ ಅಂಟು ಬ್ರಾಂಚ್ 50,000. ನಾವು ಹೆಡ್ ಆಫೀಸು ಈ ಬ್ರಾಂಚ್ ಅಕೌಂಟ್ ಮಾಡ್ತಾ ಇದೀವಿ ಅಂದ್ರೆ ನಾವು ಹೆಡ್ ಆಫೀಸ್ ಅವರು ನಾವು ಗೂಡ್ಸ್ನ ಬ್ರಾಂಚ್ಗೆ ಎಷ್ಟು ಕಳಿಸಿದೀವಿ ಅಂದ್ರೆ ವರ್ತ್ 50,000 ರೂಪಾಯಿ ಅಷ್ಟು ಕಳಿಸ್ಕೊಟ್ಟಿದ್ದೀವಿ ಅಂತ. ಪೆಟಿ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ದ ಬ್ರಾಂಚ್ ಔಟ್ ಆಫ್ ಇಂಪ್ರೆಸ್ಡ್. ನೋಡಿ, ಹಿಂದಿನ ಪ್ರಾಬ್ಲಮ್ಗಳು ಎಲ್ಲೂ ಕೂಡ ಇಂಪ್ರೆಸ್ಡ್ ಅಂತಿಲ್ಲ. ಈ ಪ್ರಾಬ್ಲಮ್ ಅಲ್ಲಿ ಇಂಪ್ರೆಸ್ ಸಿಸ್ಟಮ್ ಅಲ್ಲಿ ಕ್ಯಾಶ್ ಕೊಡ್ತಾ ಇದ್ದಾರೆ. ಇಂಪ್ರೆಸ್ ಸಿಸ್ಟಮ್ ಅಲ್ಲಿ ಕ್ಯಾಶ್ ಕೊಡೋದಂದ್ರೆ ಏನಂದ್ರೆ ನಾವೇನ್ ಮಾಡ್ತೀವಿ, ಹೆಡ್ ಆಫೀಸ್ ಅವರು ಒಂದು ಲಿಮಿಟ್ ಮಾಡಿರ್ತೀವಿ. ಹೆಡ್ ಆಫೀಸ್ ಅವ್ರಿಗೆ 1,000ಗಿಂತ ಜಾಸ್ತಿ ನೀವು ಖರ್ಚು ಮಾಡಬಾರ್ದು, 2,000ಗಿಂತ ಜಾಸ್ತಿ ಖರ್ಚು ಮಾಡೋದು ಅಂತ ಲಿಮಿಟ್ ಮಾಡಿರ್ತೀವಿ. ಮತ್ತೆ ಆ ಲಿಮಿಟ್ ಅಮೌಂಟ್ ಕೊಟ್ಟಿರ್ತೀವಿ ಅವ್ರ ಕೈಯಲ್ಲಿ. ಅಟ್ ದ ಬಿಗಿನಿಂಗ್ ಆಫ್ ದ ಎವ್ರಿ ಇಯರ್, ಪ್ರತಿ ವರ್ಷದ ಪ್ರಾರಂಭದಲ್ಲಿ ಅನ್ಕೊಳ್ಳಿ, ಒಂದು ಫಾರ್ ಎಕ್ಸಾಂಪಲ್ 1,000 ರೂಪೀಸ್ ಫಿಕ್ಸ್ ಮಾಡಿದ್ದೀನಿ ಅನ್ಕೊಳ್ಳೋಣ. ಈ ಚಿಲ್ಲರೆ ಪಲ್ಲರೆ ಖರ್ಚಿಗೆ 1,000 ರೂಪಾಯಿ ಕೊಡೋಣ ಅಂತ ಅನ್ಕೊಂಡು ಫಿಕ್ಸ್ ಮಾಡಿದೀವಿ ಅಂತ ಅನ್ಕೊಳ್ಳೋಣ. ಸೊ 1,000 ರೂಪಾಯಿ ಏನ್ ಮಾಡ್ತೀವಿ, ಸ್ಟಾರ್ಟಿಂಗ್ ಅಲ್ಲೇ ಕೊಟ್ಬಿಡ್ತೀವಿ ಅವ್ರಿಗೆ. ಅವ್ರೇನ್ ಮಾಡ್ಬೇಕು, 1,000 ರೂಪಾಯಿನಲ್ಲಿ ಪೂರ್ತಿ ವರ್ಷ ಖರ್ಚು ಮಾಡ್ತಾ ಬರಬೇಕು. ಫಾರ್ ಎಕ್ಸಾಂಪಲ್ ಪೂರ್ತಿ ವರ್ಷ ಅವ್ರು ಬಂದು 800 ಖರ್ಚು ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. ಸೊ ಇನ್ನು ಎಷ್ಟು ಉಳಿಸಿದಾರೆ ಅವರು? 200 ಉಳಿಸಿದ್ದಾರೆ. ಆ 200 ನಾವೇನ್ ಮಾಡ್ತೀವಿ, ಹೆಡ್ ಆಫೀಸರು ಮತ್ತೆ 800ನ ಆ್ಯಡ್ ಮಾಡಿ ಮುಂದಿನ ವರ್ಷ ಸ್ಟಾರ್ಟಿಂಗ್ ಅಲ್ಲಿ 1,000 ರೂಪಾಯಿ ಇರಂಗೆ ಮಾಡ್ತೀವಿ. ಮತ್ತೆ ಆ ವರ್ಷ ಖರ್ಚು ಮಾಡ್ತಾರೆ. ಉಳಿದಿದ ಅಮೌಂಟ್ ಎರಡನೇ ವರ್ಷ 700 ರೂಪಾಯಿ ಖರ್ಚು ಮಾಡ್ತಾರೆ ಅನ್ಕೊಳ್ಳಿ, 300 ರೂಪಾಯಿ ಉಳಿತು. ಇನ್ನ 700 ರೂಪಾಯಿ ಹಾಕಿ ಮೂರನೇ ವರ್ಷಕ್ಕೆ ನಾವು 1,000 ರೂಪಾಯಿನ ಹಂಗೆ ಇಂಪ್ರೆಸ್ ಸಿಸ್ಟಮ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಇಲ್ಲ ಅಮೌಂಟ್ ಬಂದು ಫಿಕ್ಸ್ ಇರುತ್ತೆ ಆ ತರ. ಸೊ 800 ರೂಪೀಸ್ ನಾವು ಮೊದಲೇ ನೋಡಿ, ಪೆಟ್ಟಿ ಕ್ಯಾಶ್ ಆನ್ 1/4/2020 ಈ ಪ್ರಾಬ್ಲಮ್ ಅಲ್ಲಿ 1,000 ರೂಪೀಸ್ ಅಲ್ಲ 800 ರೂಪೀಸ್ ಫಿಕ್ಸ್ ಮಾಡಿದ್ದಾರೆ. ಪ್ರತಿ ವರ್ಷ 800 ರೂಪಾಯಿ ಕಟ್ತಾರೆ ಖರ್ಚು ಮಾಡೋದಕ್ಕೆ. ನಾವು 800 ರೂಪಾಯಿ ಅವರು ಖರ್ಚು ಮಾಡಬೇಕು. ಪೆಟ್ಟಿ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ದ ಬ್ರಾಂಚ್ ಔಟ್ ಆಫ್ ಇಂಪ್ರೆಸ್. ನೋಡಿ, ಈ 800 ಇಂಪ್ರೆಸ್ ಅಂತ ಏನು 800 ರೂಪಾಯಿ ಕೊಟ್ಟಿದ್ರು ಅದರಲ್ಲಿ ಅವ್ರು ಎಷ್ಟು ಖರ್ಚು ಮಾಡಿದ್ದಾರೆ ಅಂದ್ರೆ 700 ರೂಪಾಯಿ ಖರ್ಚು ಮಾಡಿದ್ದಾರೆ ಅಂತ. ಅಲ್ಲಿಗೆ ಎಂಡಿಂಗ್ ಅಲ್ಲಿ ಮಾತ್ರ ಕ್ಯಾಶ್, ಕ್ಲೋಸಿಂಗ್ ಕ್ಯಾಶ್ ಎಷ್ಟಿತ್ತು ಹಾಗಾದ್ರೆ 100 ರೂಪಾಯಿ ಇತ್ತು ಅಂತ. ಹೆಡ್ ಆಫೀಸರ್ ಏನ್ ಮಾಡ್ತಾರೆ, ಆ 100 ರೂಪಾಯಿಗೆ 700 ರೂಪಾಯಿ ಮತ್ತೆ ಸೇರಿಸಿ 800 ಆಗುತ್ತಲ್ಲ, ಮುಂದಿನ ವರ್ಷ ಕೈ ಕೊಟ್ಟಿರ್ತಾರೆ. ಮುಂದಿನ ವರ್ಷ ಖರ್ಚು ಮಾಡಿ ಅಂತ ಹೇಳಿರ್ತಾರೆ. ಈ ತರ ಸಿಸ್ಟಮ್, ಈ ತರ ಒಂದು ಸಿಸ್ಟಮ್ ಇರೋದಕ್ಕೆ ನಾವು ಇಂಪ್ರೆಸ್ ದ ಸಿಸ್ಟಮ್ ಆಫ್ ಕ್ಯಾಶ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಕ್ಯಾಶ್ ಸೇಲ್ಸ್ ಡ್ಯೂರಿಂಗ್ ದ ಇಯರ್ 70,000. ಸೊ ಕ್ಯಾಶ್ಗೆ ಮಾರಿರುವಂತ ವಸ್ತುಗಳು ಮಾರಿ ಬಂದಂತ ಹಣ ಎಷ್ಟಂದ್ರೆ 70,000. ಡಿಪ್ರಿಸಿಯೇಟ್ ಪ್ಲಾಂಟ್ at 10%. ಇಲ್ಲಿ ಪ್ಲಾಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ 10,000 ಅಂತ ಕೊಟ್ಟಿದ್ದಾರೆ. ಪ್ರತಿ ವರ್ಷ ನಾವು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು. ಓಪನಿಂಗ್ ಡೇಟ್ ಅಲ್ಲಿ ಎಷ್ಟು ಕೊಟ್ಟಿರ್ತಾರೆ ಅದಕ್ಕೆ ಚಾರ್ಜ್ ಮಾಡಿ ಅಮೌಂಟ್ ಲೆಸ್ ಮಾಡಿ ಕ್ಲೋಸಿಂಗ್ ಅದ್ರ ಬ್ಯಾಲೆನ್ಸ್ ಬರೀತೀವಿ ಇವತ್ತು ಕೂಡ. ಸೊ ಇಲ್ಲೂ ಕೂಡ ಹಂಗೆ ಮಾಡೋಣ. ಸ್ನೇಹಿತರೆ, ಈ ಒಂದು ಪ್ರಾಬ್ಲಮ್ ಈ ಪ್ರಾಬ್ಲಮ್ ನ ಗಮನಿಸಿದಾಗ ನಮ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ಎಲ್ಲೂ ಕೂಡ ಡೆಟಾರ್ಸ್ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ನೋಡಿ, ಡೆಟಾರ್ಸ್ ಅನ್ನೋ ಇನ್ಫಾರ್ಮೇಶನ್ ಇಲ್ಲ. ಡೆಟಾರ್ಸ್ ಯಾವಾಗ ಬರ್ತಾರೆ? ಯಾವಾಗ ಕಂಪನಿ ಬ್ರಾಂಚ್ ಅವರು ಸಾಲಕ್ಕೆ ಮಾರಿದಾಗ ಸಾಲಗಾರ ಅಂದ್ರೆ ಡೆಟಾರ್ಸ್ ಉತ್ಪತ್ತಿ ಆಗ್ತಾರೆ. ಸೊ ಇಲ್ಲಿ ಡೆಟಾಸೇ ಕೊಟ್ಟಿಲ್ಲ ಅಂದ್ರೆ ಅದರ ಅರ್ಥ ಏನಂದ್ರೆ ಈ ಬ್ರಾಂಚ್ ಅವರು ಕ್ಯಾಶ್ ಮಾತ್ರ ಸೇಲ್ ಮಾಡ್ತಾ ಇದಾರೆ ಅಂತ ಅರ್ಥ ಇಲ್ಲಿ. ಕ್ಲಿಯರಾ? ಸೊ ಬನ್ನಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ನಾನು ಈಗಾಗಲೇ ಹೇಳಿದ್ದೀನಿ, ಈ ಪ್ರಾಬ್ಲಮ್ ನ ಯಾರು ಮಾಡ್ತಾ ಇರೋದು? ನಾವು ಮಾಡ್ತಾ ಇರೋದು. ನಾವಂದ್ರೆ ಯಾರು? ನಾವು ಹೆಡ್ ಆಫೀಸ್ ಅವರು. ಸೊ ಇಲ್ಲಿ ಒಂದ್ ಕಡೆ ಅಕೌಂಟ್ ನಾ 4 ಕಾಲಮ್ ಟೇಬಲ್ ಹಾಕೊಳ್ಳೋಣ. ಒಂದ್ ಕಡೆ ಡೆಬಿಟ್ ಸೈಡ್, ಒಂದ್ ಕಡೆ ಕ್ರೆಡಿಟ್ ಸೈಡ್ ಇರುತ್ತೆ. ಮತ್ತೆ ಪ್ರತಿಯೊಂದು ಹೆಡ್ಡಿಂಗ್ ನ ಹೆಡ್ಡಿಂಗ್ ಬಂದು ಕಾಲಮ್ಸ್ ಹೆಡ್ಡಿಂಗ್ಸ್ ಬಂದು ಪರ್ಟಿಕ್ಯುಲರ್ಸ್ ಅಮೌಂಟ್ ಸ್ನೇಹಿತರೆ, ಈ ಒಂದು ಬನ್ನಿ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ನಾವು ಇಲ್ಲಿ ಬ್ರಾಂಚ್ ಅಕೌಂಟ್ 4 ಸ್ಟೆಪ್ ಅಲ್ಲಿ ಮಾಡ್ತೇವೆ. ಈ 4 ಸ್ಟೆಪ್ ಮಾಡ್ಲೇಬೇಕಂತೇನಿಲ್ಲ. ನಾವು
ನಮ್ಮ ಅನುಕೂಲಕ್ಕೆ ತಕ್ಕಂಗೆ 4 ಸ್ಟೆಪ್ ಮಾಡಿದ್ರೆ ಕ್ಲಿಯರ್ ಆಗಿ ನಾವು ಬ್ರಾಂಚ್ ಅಕೌಂಟ್ ಎಲ್ಲೂ ತಪ್ಪು ಮಾಡಲ್ಲ ಅನ್ನೋದು ನಮ್ಮ ಭಾವನೆ. ಸೊ 4 ಸ್ಟೆಪ್ಪಲ್ಲಿ ಮಾಡ್ತೀವಿ. ಫಸ್ಟ್ ಸ್ಟೆಪ್ ಬಂದು ರೆಕಾರ್ಡ್ ಓಪನಿಂಗ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಓಪನಿಂಗ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಓಪನಿಂಗ್ ಡೇಟಲ್ಲಿ ಅಂದರೆ ಇಲ್ಲಿ 1/4/2020 ಓಪನಿಂಗ್ ಡೇಟ್ ಇದೆ ಈ ಪ್ರಾಬ್ಲಮಲ್ಲಿ. ಆ ಒಂದು ಡೇಟಲ್ಲಿ ಇರುವಂಥ ಅಸೆಟ್ಸ್ ಲಯಬಿಲಿಟೀಸ್ನ ರೆಕಾರ್ಡ್ ಮಾಡಬೇಕು. ಅಸೆಟ್ಸ್ನ ಯಾವ ರೆಕಾರ್ಡ್ ಮಾಡಬೇಕು? ಡೆಬಿಟ್ ಸೈಡ್ ಮಾಡಬೇಕು. ಲಯಬಿಲಿಟೀಸ್ನ ಕ್ರೆಡಿಟ್ ಸೈಡಲ್ಲಿ ಮಾಡಬೇಕು. ಸೊ ಓಪನಿಂಗ್ ಬ್ಯಾಲೆನ್ಸ್ನ ನಾವು ಎಲ್ಲಿಂದ ನೋಡಿ ಬರಿತೀವಿ ಅಂದರೆ ಸದ್ಯಕ್ಕೆ ಈ ಪ್ರಾಬ್ಲಮಲ್ಲಿ ನಾವು ಇಲ್ಲಿ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ಬರಿತಾ ಇದ್ದೀವಿ. ಆ್ಯಕ್ಚುಲಿ ನಾವು ಎಲ್ಲಿ ಬಿಸ್ನೆಸ್ಸಲ್ಲಿ ಮಾಡ್ತೀವಿ, ಹಿಂದಿನ ವರ್ಷದ ಬ್ಯಾಲೆನ್ಸ್ ಶೀಟ್ ನೋಡಿ ಅಲ್ಲಿ ಕ್ಲೋಸಿಂಗ್ ವ್ಯಾಲ್ಯೂಸ್ ಎಲ್ಲ ಹಾಕಿದ್ರೆ ಅಲ್ಲಿ ನೋಡಿ ಓಪನಿಂಗ್ ಬ್ಯಾಲೆನ್ಸ್ ಬರಿತೀವಿ. ಸೊ ಅಸೆಟ್ಸ್ ಎಲ್ಲ ನನ್ನ ಬಲಭಾಗದಲ್ಲಿರುತ್ತೆ, ಅದೆಲ್ಲ ಈ ಕಡೆ ಸ್ಟಾರ್ಟ್ ಆಗುತ್ತೆ. ಯಾವತ್ತಾರು ಅಕೌಂಟ್ ಓಪನ್ ಮಾಡಿದ್ರೆ ಈ ಕಡೆ ಸ್ಟಾರ್ಟ್ ಆಗುತ್ತೆ. ಲಯಬಿಲಿಟೀಸ್ ಎಲ್ಲ ಎಡಭಾಗದಲ್ಲಿ ಇರುತ್ತೆ, ಅದೆಲ್ಲ ಬಂದು ಈ ಕಡೆ. ಅದೇ ರೀತಿಯಲ್ಲಿ ಇಲ್ಲೂ ಅಷ್ಟೇ ನಾವು ಡೆಬಿಟ್ ಸೈಡಲ್ಲಿ ಎಲ್ಲ ಅಸೆಟ್ಸ್ನ ರೆಕಾರ್ಡ್ ಮಾಡಬೇಕು, ಮತ್ತೆ ಕ್ರೆಡಿಟ್ ಸೈಡಲ್ಲಿ ಎಲ್ಲ ಲಯಬಿಲಿಟೀಸ್ನ ರೆಕಾರ್ಡ್ ಮಾಡಬೇಕು. ಬನ್ನಿ ರೆಕಾರ್ಡ್ ಮಾಡಿ ಬನ್ನಿ. ಟು ಓಪನಿಂಗ್ ಅಸೆಟ್ಸ್ ಅಂತ ಬರೆಯೋಣ. ನೋಡಿ ಅಸೆಟ್ಸ್ ಏನೇನು ಕೊಟ್ಟಿದ್ದಾರಂತೆ. ಒಂದು ಸ್ಟಾಕ್ ಆನ್ 1/4/2000 8,000 ಕೊಟ್ಟಿದ್ದಾರೆ. ಪೆಟಿ ಕ್ಯಾಶ್ ಆನ್ 1/4/2020 ಅಂತ ಪೆಟಿ ಕ್ಯಾಶ್ 800 rupees ಇಂಪ್ರೆಸ್ ಸಿಸ್ಟಮ್ ಅಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಪ್ಲಾಂಟ್ 1/4/2020ಗೆ ಪ್ಲಾಂಟ್ ಕೂಡ 10,000. 3 ಅಸೆಟ್ ಕೊಟ್ಟಿದ್ದಾರೆ. ಲಯಬಿಲಿಟೀಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಸೊ 3 ಅಸೆಟ್ನ ರೆಕಾರ್ಡ್ ಮಾಡಿ. ಸ್ಟಾಕ್ 8,000 rupees, ಪೆಟಿ ಕ್ಯಾಶ್ 800 rupees, ಪ್ಲಾಂಟ್ 10,000 rupees. 3 ಟೋಟಲ್ ಮಾಡಿ ಅದು ಮೇನ್ ಕಾಲಮಲ್ಲಿ ಹಾಕೊಳ್ಳಿ. 18,800. ಅಲ್ಲಿಗೆ 3 ಅಸೆಟ್ ಕೊಟ್ಟಿದ್ದಾರೆ, 3 ರೆಕಾರ್ಡ್ ಮಾಡಿದ್ದೀವಿ. ಲಯಬಿಲಿಟೀಸ್ ಏನು ಕೊಟ್ಟಿಲ್ಲ ಅಂದರೆ ಬಿಡೋಕ್ಕಾಗೋದಿಲ್ಲ. ಆದರೂ ಒಂದು ಎಂಟ್ರಿ ಬರೆಯೋಣ ಇಲ್ಲಿ. ಬೈ ಓಪನಿಂಗ್ ಲಯಬಿಲಿಟೀಸ್ ಅಂತ ಬರೆದು ಪ್ರಾಬ್ಲಮಲ್ಲಿ ಏನೋ ಕೊಡದೇ ಇರೋದ್ರಿಂದ ಡ್ಯಾಶ್ ಹಾಕ್ಬಿಡೋಣ. ಅಲ್ಲಿಗೆ ಫಸ್ಟ್ ಸ್ಟೆಪ್ಪು ಮುಗೀತು ಅಂತ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಓಪನಿಂಗ್ ಅಸೆಟ್ಸ್ನ ಡೆಬಿಟ್ ಸೈಡ್ ಬರೆಯೋದು, ಕ್ಲೋಸಿಂಗ್ ಓಪನಿಂಗ್ ಲಯಬಿಲಿಟೀಸ್ನ ಕ್ರೆಡಿಟ್ ಸೈಡ್ ಬರೆಯೋದು. ಕ್ಲಿಯರ್? ಎರಡೇ ಕೆಲಸ. ಸ್ಟೆಪ್ ನಂಬರ್ 2ನಲ್ಲಿ ರೆಕಾರ್ಡ್ ಟ್ರಾನ್ಸಾಕ್ಷನ್ ರಿಗಾರ್ಡಿಂಗ್ ಸ್ಟಾಕ್. ಇಲ್ಲೂ ಕೂಡ ಸ್ನೇಹಿತರೆ ಎರಡೇ ಕೆಲಸ ಮಾಡೋದು ನಾವು. ಒಂದು ಕೆಲಸ, ನಾವು ಹೆಡ್ ಆಫೀಸರು ಬ್ರಾಂಚ್ಗೆ ಏನು ಗೂಡ್ಸ್ನ ಸ್ಟಾಕ್ನ ಕಳಿಸ್ಕೊಟ್ವಿ ಅದು ಎಂಟ್ರಿ ಮಾಡೋದು. ಅವ್ರು ನಮ್ಗೇನಾದ್ರು ರಿಟರ್ನ್ ಮಾಡಿದರೆ ಅದಕ್ಕೆ ಎಂಟ್ರಿ ಮಾಡಿ. ಎರಡೇ ಎಂಟ್ರಿ ಮಾಡೋದು. ಸೊ ನಾವಾರು ಕಳಿಸ್ಲಿ, ಅವರ ರಿಟರ್ನ್ ಮಾಡಲಿ, ಇಲ್ಲಿ ಬರೆಯುವಾಗ ನಾವೇನಂತ ಬರೀಬೇಕು? ಸ್ಟಾಕ್ ಅಂತ. ಆ್ಯಕ್ಚುಲಿ ಸ್ಟಾಕ್ ಮೂವ್ ಆಗೋದಿಲ್ಲಿ. ಸ್ಟಾಕ್ ಬದಲಾಗಿ ನಾವು ಏನಂತ ಬರೀಬೇಕು? ಗೂಡ್ಸ್ ಅಂಟು ಬ್ರಾಂಚ್ ಅಂತಾನೆ ಬರೀಬೇಕು. ಬನ್ನಿ ಈ ಎರಡನೇ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ? ನಾವು ಹೆಡ್ ಆಫೀಸರು ಬ್ರಾಂಚ್ಗೆ ಏನಾದ್ರು ದುಡ್ಡು ಕಳಿಸ್ಕೊಡೋ ಡೆಬಿಟ್ ಸೈಡ್ ಬರಿತೀವಿ. ಬ್ರಾಂಚ್ ಅವ್ರು ಏನಾದ್ರು ಹೆಡ್ ಆಫೀಸ್ಗೆ ದುಡ್ಡು ಸ್ಟಾಕ್ನ ಗೂಡ್ಸ್ನ ರಿಟರ್ನ್ ಮಾಡಿದ್ರೆ ಅದನ್ನ ಕ್ರೆಡಿಟ್ ಸೈಡ್ ಬರಿತೀವಿ. ಸೊ ಬರೆಯೋಣ ಬನ್ನಿ. ಟು ಗೂಡ್ಸ್ ಅಂಟು ಬ್ರಾಂಚ್ ಅಕೌಂಟ್ ಅಂತಾನೆ ಬರೆಯೋದು, ಈ ಕಡೆ ಆಗಲಿ ಆ ಕಡೆ ಆಗಲಿ. ಸೊ ಗೂಡ್ಸ್ ಅಂಟು ಬ್ರಾಂಚ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ನೋಡಿ. ಗೂಡ್ಸ್ ಅಂಟು ಬ್ರಾಂಚ್ ಅಕೌಂಟ್ 50,000 ಅಂತ ಕೊಟ್ಟಿದ್ದಾರೆ. 50,000 ರೂಪಾಯಿ ಕಳಿಸಿ ರೆಕಾರ್ಡ್ ಮಾಡಿ. ಹಾಗಾದ್ರೆ 50,000. ನೆಕ್ಸ್ಟ್ ಕಳಿಸಿದಾಯ್ತು. ಏನೋ ರಿಟರ್ನ್ ಬಂದಿದೆಯಾ? ರಿಟರ್ನ್ ಬಂದರೆ ಬರಿಬೇಕಂದ್ರೆ ಬೈ ಗೂಡ್ಸ್ ಅಂಟು ಬ್ರಾಂಚ್ ಅಕೌಂಟ್, ಎರಡು ಸೇಮ್ ಇರೋದನ್ನ ಬ್ರ್ಯಾಕೆಟಲ್ಲಿ ಬರ್ತು ತೋರಿಸ್ತೀವಿ, ರಿಟರ್ನ್ಸ್ ಅಂತ ಬರಿತೀವಿ. ಚೆಕ್ ಮಾಡಿ, ಎಲ್ಲ ರಿಟರ್ನ್ಸ್ ಅಂತ ಕೊಟ್ಟಿದ್ದಾರೆ ಅಲ್ಲಿ. ಈ ಪ್ರಾಬ್ಲಮಲ್ಲಿ ಎಲ್ಲೂ ರಿಟರ್ನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಓದಿಲ್ಲ ನಾವು. ಇಲ್ಲ, ಇಲ್ಲಿ ಇಲ್ಲದೆ ಇರೋದ್ರಿಂದ ಡ್ಯಾಶ್ ಹಾಕೋಣ. ಎರಡೇ ಎಂಟ್ರಿ, ನಾವು ಕಳಿಸಿದ ಗೂಡ್ಸು ಅವ್ರು ನಮ್ಗೆ ವಾಪಸ್ ಪಡಿಸಿದ್ದು. ಎರಡು ಬರೆದು ಬಿಟ್ರೆ ಎರಡನೇ ಸ್ಟೆಪ್ಪು ಮುಗೀತು ಅಂತ. ಸ್ಟೆಪ್ ನಂಬರ್ 3 ರೆಕಾರ್ಡ್ ಟ್ರಾನ್ಸಾಕ್ಷನ್ ರಿಗಾರ್ಡಿಂಗ್ ಕ್ಯಾಶ್. ಇಲ್ಲೂ ಅಷ್ಟೇ, ನಾವು ಹೆಡ್ ಆಫೀಸರು ಬ್ರಾಂಚ್ಗೆ ಏನಾದರೂ ಕ್ಯಾಶ್ ಕಳಿಸಿದ್ರೆ ಡೆಬಿಟ್ ಸೈಡ್ ಬರೀಬೇಕು. ಅವರು ರಿಟರ್ನ್ ವಾಪಸ್ ಕಳಿಸಿದ್ರೆ ನಮಗೆ, ಅವ್ರು ಯಾವಾಗ ಕಳಿಸ್ತಾರೆ? ಒಂದು ವೇಳೆ ಅವ್ರೇನಾದರೂ ಕ್ಯಾಶ್ ಮತ್ತು ಕ್ರೆಡಿಟ್ಗೆ ಎರಡಕ್ಕೂ ಸೇಲ್ ಮಾಡ್ತಾ ಇದ್ರೆ ಕ್ಯಾಶ್ ಇಮಿಡಿಯೇಟಾಗಿ ಬರುತ್ತೆ, ಕಳಿಸ್ಕೊಟ್ಬಿಡ್ತಾರೆ. ಡೆಟಾಸ್ ಅಂದಾಗ ಸಾಲಗಾರರಿಂದ ಕಲೆಕ್ಟ್ ಮಾಡಿ ಕಳಿಸ್ಕೊಡ್ತಾರೆ. 2 ಥರ ಕಳಿಸ್ಕೊಡ್ತಾರೆ. ಆದರೆ ಈ ಪ್ರಾಬ್ಲಮಲ್ಲಿ ಡೆಟಾಸ್ ಇಲ್ಲದೆ ಇರೋದ್ರಿಂದ ಓನ್ಲಿ ಕ್ಯಾಶ್ ಮಾಡ್ತಾ ಇರೋದ್ರಿಂದ ಕ್ಯಾಶ್ ಮುಖಾಂತರ ಮಾತ್ರ ಅವ್ರು ನಮಗೆ ಕಳಿಸ್ಕೊಡ್ತಾ ಇರ್ತಾರೆ. ಬನ್ನಿ, ನಾವು ಕಳಿಸ್ತಾ ಇದ್ರೆ ಡೆಬಿಟ್ ಸೈಡ್ ಬರೆಯೋದು ಹೆಡ್ ಆಫೀಸಿಂದ. ಹೆಡ್ ಆಫೀಸ್ಗೆ ದುಡ್ಡು ಬರ್ತಾ ಇದ್ರೆ ಕ್ರೆಡಿಟ್ ಸೈಡ್ ಬರೆಯೋದು. ಬರೆಯೋಣ ಬನ್ನಿ. ನಾವು ಕಳಿಸುವಾಗ ಏನಾಗುತ್ತೆ? ಕ್ಯಾಶ್ ಹೋಗುತ್ತೆ. ಕ್ರೆಡಿಟ್ ವಾಸ್ ಗೋಸ್ ಔಟ್ ಟು ಕ್ಯಾಶ್ ಅಕೌಂಟ್. ಪ್ರಾಬ್ಲಮ್ ಅಲ್ಲಿ ಏನೋ ಕೊಟ್ಟಿದ್ದಾರೆ ಅಂತ. ಹಿಂದಿನ ಪ್ರಾಬ್ಲಮ್ ಬೇರೆ ಪ್ರಾಬ್ಲಮ್ಗಳಲ್ಲಿ ಸ್ಯಾಲರೀಸ್ಗೆ ಅಮೌಂಟ್ ಕೊಡ್ತಾರೆ, ರೆಂಟ್ಗೆ ಅಮೌಂಟ್ ಕೊಡ್ತಾರೆ, ಈ ಥರ ಎಲ್ಲ ಕೊಡ್ತಾರೆ. ಈ ಪ್ರಾಬ್ಲಮ್ ಹಂಗೇನು ಕೊಟ್ಟಿಲ್ಲ. ಸ್ಟಾರ್ಟಿಂಗಲ್ಲಿ ಪೆಟ್ಟಿ ಕ್ಯಾಶ್ 800 ರೂಪಾಯಿ ಖರ್ಚಿಗಂತ ಬಿಟ್ರೆ ಇನ್ಯಾವುದು ಎಕ್ಸ್ಪೆನ್ಸಸ್ ಮಾಡಿ ಅಂತ ನಾವು ದುಡ್ಡು ಕಳಿಸಿದ್ದು ಇಲ್ಲಿ ಮಾಹಿತಿ ಇಲ್ಲ. ಸೊ ಡ್ಯಾಶ್ ಹಾಕೋದು. ಅಲ್ಲಿಂದ ಏನಾದ್ರು ದುಡ್ಡು ಬಂದಿದೆ? ಕ್ಯಾಶ್ ಸೇಲ್ಸ್ ಕ್ರೆಡಿಟ್ ಸೇಲ್ಸ್ ಮಾಡೋ ದುಡ್ಡು ಏನೋ ಬಂದಿದೆ ಅಂದ್ರೆ ಹೌದು ಬಂದಿದೆ. ಹಾಗಾದ್ರೆ ಬರೆಯೋಣ. ದುಡ್ಡು ಬರ್ತಾ ಇದೆ, ಕ್ಯಾಶ್ ಡೆಬಿಟ್ ವಾಟ್ ಕಮ್. ಡೆಬಿಟ್ ಅಂದಾಗ ಬೈ ಕ್ಯಾಶ್ ಅಕೌಂಟ್ ಅಂತ ಬರೆದು ಏನು ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ ನೋಡಿ. ಕ್ಯಾಶ್ ಸೇಲ್ಸ್ ಡ್ಯೂರಿಂಗ್ ದಿ ಇಯರ್ 70,000 ಅಂದರೆ ಕ್ಯಾಶ್ಗೆ ಮಾರಿದ್ದಾರೆ ಅಂದರೆ ಆ ದುಡ್ಡನ್ನ ನಮಗೆ ಕಳಿಸ್ಕೊಡ್ತಾರೆ ಅವರು ಇಟ್ಕೊಳ್ಳೋಂಗಿಲ್ಲ, ನಮ್ಗೆ ಇಮಿಡಿಯೇಟಾಗಿ ಕಟ್ಬಿಡ್ಬೇಕು. ಸೊ ದುಡ್ಡು ಬರ್ತಾ ಇದೆ ಅಂತ ಲೆಕ್ಕ ಅಲ್ಲಿ. ಸೊ ಕ್ಯಾಶ್ ಸೇಲ್ಸ್ ಎಷ್ಟು ಬರ್ತಾ ಇದೆ? 70,000 ಕೊಟ್ಟಿದ್ದಾರೆ. ಸೊ 70,000ನ ಬರೀರಿ. ಸೊ ಅಲ್ಲಿಗೆ ನಾವು ಕಳಿಸಿದ್ದು ಏನಿರಲಿಲ್ಲ, ಡ್ಯಾಶ್ ಹಾಕಿದ್ವಿ. ಅವ್ರು 70,000 ಕಳಿಸಿದ್ದಾರೆ. ಸೊ ಬರ್ದಿದ್ದೀವಿ.
ಎರಡೂ ಟ್ರಾನ್ಸಾಕ್ಷನ್ ಆಯಿತು, ಅಲ್ಲಿಗೆ ಸ್ಟೆಪ್ ನಂಬರ್ 3 ಮುಗೀತು ಅಂತ. ಸೊ ಸ್ಟೆಪ್ ನಂಬರ್ 4, ಲಾಸ್ಟ್ ಸ್ಟೆಪ್, ರೆಕಾರ್ಡ್ ಓಪನಿಂಗ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಯಾವ ರೀತಿ ನಾವು ಓಪನಿಂಗ್ ಅಸೆಟ್ಸ್ನಲ್ಲಿ ಡೆಬಿಟ್ ಸೈಡಲ್ಲಿ ಬರ್ತೀವಿ, ಅದೇ ಕ್ಲೋಸಿಂಗ್ ಅಸೆಟ್ಸ್ನ ಕ್ರೆಡಿಟ್ ಸೈಡ್ ಆಪೋಸಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕು. ಸೊ ಇನ್ನೊಂದು ವಿಶೇಷ ಅಂದರೆ, ಇಲ್ಲಿ ನೋಡಿ ಕ್ಲೋಸಿಂಗ್ ಸ್ಟಾಕ್ ಮಾತ್ರನೇ ಕೊಟ್ಟಿರೋದು ನಿಮಗೆ. ಇಲ್ಲಿ ಸ್ಟಾಕ್ ಆನ್ 31st March 2021 to 7,000 ಇದನ್ನ ಮಾತ್ರ ರೆಕಾರ್ಡ್ ಮಾಡೋದಲ್ಲ. ನಾವು ಯಾವಾಗ ಕ್ಲೋಸಿಂಗ್ ಅಸೆಟ್ಸ್ ಬಂದಾಗ ಓಪನಿಂಗ್ ಅಸೆಟ್ಸ್ ಅಲ್ಲಿ ಏನೇನು ಎಂಟ್ರಿ ಮಾಡಿದ್ವಿ ಅದನ್ನೆಲ್ಲ ಇಲ್ಲಿ ಬರೆಯೋದು ಪ್ರಯತ್ನ ಪಡಬೇಕು. ಕೆಲವೊಂದ್ಸರಿ ಎಕ್ಸಾಸ್ಟ್ ಆಗ್ಬಿಡುತ್ತೆ, ಝೀರೋ ಆಗ್ಬಿಟ್ಟಿರ್ತವೆ ಅಸೆಟ್ ವ್ಯಾಲ್ಯೂ, ಅವಾಗ ಬಿಟ್ಬಿಡ್ಬೇಕು. ಅದು ಬಿಟ್ಟರೆ ಹೊರತುಪಡಿಸಿ ಬೇರೆ ಟೈಮಲ್ಲಿ ನೀವೇನು ಇಲ್ಲಿ ನೋಡಿ ಸ್ಟಾಕ್ ಅಕೌಂಟ್, ಪೆಟಿ ಕ್ಯಾಶ್ ಅಕೌಂಟ್, ಪ್ಲಾಂಟ್ ಅಕೌಂಟ್ 3 ಬರ್ತಿದ್ದೀರಾ, 3 ಕೂಡ ಇಲ್ಲಿ ಬರೆಯೋಕೆ ಪ್ರಯತ್ನ ಪಡಬೇಕಾಗತ್ತೆ. ಬನ್ನಿ ಇಲ್ಲಿ ಹಾಗಾದ್ರೆ ಬರೆಯೋಣ. ಟು ಓಪನಿಂಗ್ ಸ್ಟಾಕ್ ಡೆಬಿಟ್ ಸೈಡ್ ಬರ್ತಿದ್ವಿ, ಅದನ್ನ ಕ್ಲೋಸಿಂಗ್ ಸೈಡ್ ಈ ಕಡೆ ಬರೆಯೋಣ. ಬೈ ಕ್ಲೋಸಿಂಗ್ ಅಸೆಟ್ಸ್ ಅಂತ ಬರೆದು ಫಸ್ಟ್ ಪಾಯಿಂಟ್ ಏನಿದೆ ಸ್ಟಾಕ್ ಬರೀರಿ, ಸ್ಟಾಕ್ ಅಕೌಂಟ್. ನೋಡಿ ಸ್ಟಾಕ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ ಅಂತ, ಹೌದು ಕೊಟ್ಟಿದ್ದಾರೆ. ಸ್ಟಾಕ್ ಆನ್ 31st March 2021 is 7,000 ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿದ್ದಾರೆ ಅಮೌಂಟು, ಸೊ ರೆಕಾರ್ಡ್ ಮಾಡೋಣ. 7,000 ಇದೆ ನೋಡಿ, ರೆಕಾರ್ಡ್ ಮಾಡಿದೆ. ಎರಡನೇ ಪಾಯಿಂಟ್ ಏನಿದೆ ಓಪನಿಂಗ್ ಅಲ್ಲಿ ಪೆಟಿ ಕ್ಯಾಶ್ ಅಂತ ಬರೀರಿ, ಪೆಟಿ ಕ್ಯಾಶ್ ಅಂತ ಬರೀ. ಯಾವ ಸಿಸ್ಟಮ್ ಅಲ್ಲಿ ಪೆಟಿ ಕ್ಯಾಶ್ ಕೊಡ್ತಾ ಇರೋದು ಇವರು? ಇಂಪ್ರೆಸ್ ಸಿಸ್ಟಮ್ ಅಲ್ಲಿ. ಸ್ಟಾರ್ಟಿಂಗ್ ಅಲ್ಲಿ 800 ರೂಪಾಯಿ ಕೊಟ್ಬಿಟ್ಟಿದ್ರು, ಆ 800 ರೂಪಾಯಿ ಇವ್ರು ಎಷ್ಟು ಖರ್ಚು ಮಾಡಿದ್ದಾರೆ ನೋಡಿ, ಬರೀತಿ ನೋಡಿ ಇಲ್ಲಿ. ಸರಿ, ನಾವು ಸ್ಟಾರ್ಟಿಂಗ್ ಅಲ್ಲಿ ಖರ್ಚು ಮಾಡಕ್ಕೆ 800 ರೂಪಾಯಿ ಕೊಟ್ಟಿದ್ವಿ, ಅದರಲ್ಲಿ ಅವ್ರು ಎಷ್ಟು ಖರ್ಚು ಮಾಡಿದ್ದಾರೆ ನೋಡಿ, ಪೆಟ್ಟಿ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ದ ಬ್ರಾಂಚ್ ಔಟ್ ಆಫ್ ಇಂಪ್ರೆಸ್ಟ್ ಎಷ್ಟು ಖರ್ಚು ಮಾಡಿದ್ದಾರೆ ಅಂದರೆ 700 ಖರ್ಚು ಮಾಡಿದ್ದಾರೆ. ಹಾಗಾದ್ರೆ ಕ್ಲೋಸಿಂಗ್ ಎಷ್ಟಿರುತ್ತೆ ಅದೇ ಗೊತ್ತಾಗುತ್ತಲ್ಲ, 100 ರೂಪೀಸ್ ಉಳಿದಿದೆ. ಕ್ಲೋಸಿಂಗ್ ಕ್ಯಾಶ್ ಎಷ್ಟು ಅಂತಾನೆ ನಾವು ಪೆಟ್ಟಿ ಕ್ಯಾಶ್ ಅಂತಾನೆ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. 100 ರೂಪಾಯಿ ಉಳೀತು ಅಂತ. ಅಲ್ಲಿಗೆ ಏನಾಯ್ತು, ಎರಡನೇ ಐಟಮು ಪೆಟ್ಟಿ ಕ್ಯಾಶ್ ರೆಕಾರ್ಡು ಆಯಿತು. ನೆಕ್ಸ್ಟ್ ಮೂರನೇ ಪ್ಲಾಂಟ್ ಇದೆ, ಬರೀರಿ ಪ್ಲಾಂಟ್ ಅಮೌಂಟ್ ಎಷ್ಟು ಕೊಟ್ಟಿದ್ರು? 10,000 ಕೊಟ್ಟಿದ್ರು. ಜೊತೆಗೆ ಒಂದು ಕಂಡೀಷನ್ ಕೊಟ್ಟಿದ್ದಾರೆ ಇಲ್ಲಿ, ಡಿಪ್ರಿಷಿಯೇಟ್ ಪ್ಲಾಂಟ್ 10%. ಪ್ಲಾಂಟ್ನ 10% ಡಿಪ್ರಿಷಿಯೇಟ್ ಮಾಡಿ. ಡಿಪ್ರಿಷಿಯೇಟ್ ಅಂದರೆ ಸವಕಳಿ, ರಿಡಕ್ಷನ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್, ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ. ಸೊ ನಾವು ಕಡಿಮೆ ಆಗೋ ವ್ಯಾಲ್ಯೂ ಏನು ಮಾಡಬೇಕು, ಲೆಸ್ ಮಾಡಬೇಕು. ಡಿಪ್ರಿಸಿಯೇಷನ್ ನಾವು ಲೆಸ್ ಮಾಡ್ತೀವಿ. ಸೊ ಲೆಸ್ 10% ಲೆಸ್ ಮಾಡಬೇಕು. 10% ಎಷ್ಟಾಗುತ್ತೆ? 10,000 10%. 10,000 ಇಂಟು 10/100 ಎಷ್ಟಾಗುತ್ತೆ? 1,000 ರೂಪೀಸ್ ಆಗುತ್ತೆ. ಸೊ 10,000 ಮೈನಸ್ 1,000 ಎಷ್ಟಾಗುತ್ತೆ? ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ದ ಪ್ಲಾಂಟ್ ಅಂಡ್ ಮೆಷಿನರಿ ಆಫ್ಟರ್ ಡಿಪ್ರಿಸಿಯೇಷನ್ ಈಸ್ 9,000 ರೂಪೀಸ್. ಸೊ ಟೋಟಲ್ ಮಾಡಿ, 3 ಐಟಮ್ ಅಸೆಟ್ ಆಯಿತು, ಇಲ್ಲೂ 3 ಅಸೆಟ್ ಇತ್ತು, ಇಲ್ಲೂ 3 ಅಸೆಟ್, ಎಲ್ಲ ಬರಂಗೆ ಮಾಡಿದ್ದೀವಿ. ಸೊ ಟೋಟಲ್ ಮಾಡ್ಕೊಳ್ಳೋಣ. 16,100 ಬರ್ತಾ ಇದೆ, ಅದನ್ನು ಔಟರ್ ಕಾಲಮಲ್ಲಿ ಬರೀರಿ, 16,100. ಯಾವ ರೀತಿನ ಓಪನಿಂಗ್ ಅಸೆಟ್ಸ್ನ ಇಲ್ಲಿ ಕ್ಲೋಸಿಂಗ್ ಅಸೆಟ್ಸ್ ಅಂತ ಈ ಕಡೆ ಬರೆದು, ಹಂಗೆ ಓಪನಿಂಗ್ ಲಯಬಿಲಿಟೀಸ್ನ ಈ ಕಡೆ ಬರೀಬೇಕು. ಟು ಕ್ಲೋಸಿಂಗ್ ಲಯಬಿಲಿಟೀಸ್. ಓಪನಿಂಗ್ ಲಯಬಿಲಿಟೀಸು ಏನು ಕೊಟ್ಟಿರಲಿಲ್ಲ, ಇದು ಅಬ್ಸರ್ವ್ ಮಾಡಿದಾಗ ಕ್ಲೋಸಿಂಗ್ ಲಯಬಿಲಿಟೀಸು ಏನು ಕೊಟ್ಟಿಲ್ಲ. ಸೊ ಏನು ಮಾಡಬೇಕು, ಇದನ್ನ ಡ್ಯಾಶ್ ಹಾಕಿ ಕೊಡಬೇಕು. ಅಲ್ಲಿಗೆ ಕ್ಲೋಸಿಂಗ್ ಅಸೆಟ್ ಬರ್ದಿದ್ದಾಯ್ತು, ಕ್ಲೋಸಿಂಗ್ ಲಯಬಿಲಿಟೀಸ್ ಬರ್ದಿದ್ದಾಯ್ತು. ಸೊ ಅಲ್ಲಿಗೆ 4 ಸ್ಟೆಪ್ಪು ಮುಗೀತು ಅಂತ. ಸೊ ಮುಗ್ದಿದ್ರೆ ಎರಡೂ ಕಡೆ ಅಕೌಂಟ್ನ ಕ್ಲೋಸ್ ಮಾಡಿ ನೋಡಿ ಯಾವ ಕಡೆ ಕಳಿಸ್ತಿದೆ ಅಂತ. ಇಲ್ಲಿ 68,800, ಇಲ್ಲಿ 86,100 ಇದೆ. ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, 86,100. ಆ ಅಮೌಂಟ್ನ ಇನ್ನೊಂದು ಕಡೆ ಬರ್ಕೊಳ್ಳಿ, 86,100. ಬ್ಯಾಲೆನ್ಸ್ ತೆಗೀರಿ. ಬ್ಯಾಲೆನ್ಸ್ ತೆಗೆದಂದ್ರೆ ಏನು, 86,100 ಅಲ್ಲಿ ಇಲ್ಲಿ ಮೇಲೆ ಇರುವಂಥ ಎಲ್ಲ ಅಮೌಂಟ್ನ ಲೆಸ್ ಮಾಡಿ, ಯು ವಿಲ್ ಗೆಟ್ 17,300 ಬರುತ್ತೆ. ಯಾವಾಗ ನಾವು ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಬರ್ತಾ ಇದೆ ಅಂದರೆ ಅದಂಗೆ ಬರ್ತಾ ಏನಂದರೆ ಈ ಕಂಪನಿಯಲ್ಲಿ ಬ್ರಾಂಚಲ್ಲಿ ಪ್ರಾಫಿಟ್ ಬರ್ತಾ ಇದೆ ಅಂತ. ಬಂದಂಥ ಪ್ರಾಫಿಟ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂದರೆ ಟು ಜನರಲ್ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಜನರಲ್ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋ ಮುಖಾಂತರ ನಾವೇನು ಮಾಡ್ತೀವಿ, ಬ್ರಾಂಚ್ ಅಕೌಂಟ್ನ ಇಲ್ಲಿ ಕ್ಲೋಸ್ ಮಾಡ್ತೀವಿ. ಸ್ನೇಹಿತರೆ, ಈ ರೀತಿ ನಾವು ಬ್ರಾಂಚ್ ಅಕೌಂಟ್ನ ಪ್ರಿಪೇರ್ ಮಾಡುವಂಥದ್ದು. ಸ್ನೇಹಿತರೆ, ಮುಂದಿನ ವಿಡಿಯೋ ಸೆಷನಲ್ಲಿ ಮತ್ತೊಮ್ಮೆ ನಿಮ್ಮ ಜೊತೆ ಬಂದು ಇನ್ನೊಂದು ಪ್ರಾಬ್ಲಮ್ ಡಿಸ್ಕಸ್ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ.